ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು. ಯೂಟ್ಯೂಬಲ್ಲಿ ನೋಡ್ತಾ ಇರೋ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಏನಪ್ಪ ವಿಚಾರ ಅಂತ ಅಂದರೆ ಡಾಕ್ಟರ್ ಬ್ರೋ ಅಂತ ಅಂದರೆ ಇಡೀ ಕರ್ನಾಟಕ, ಇಡೀ ಪ್ರಪಂಚಾದ್ಯಂತ ಗೂಗಲಲ್ಲಿ ಮತ್ತೊಂದು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡಿದರೆ ಅದು ಹಲವಾರು ವೀಡಿಯೋಗಳು ಹರಿದಾಡ್ತಾ ಇರ್ತವೆ. ಅವರು ಯಾವಾಗ ವಿಡಿಯೋ ಹಾಕ್ತಾರೆ ಅಂತೇಳಿ ಜನ ಕಾಯ್ತಾ ಇರ್ತಾರೆ. ದೇಶ ವಿದೇಶಗಳನ್ನೆಲ್ಲ ಸುತ್ತಿ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತನಾಡಿ ಎಕ್ಸ್ಪ್ಲೇನ್ ಮಾಡಿ ಅಲ್ಲೇ ಒಂದು ಕಲ್ಚರ್ಗಳು, ಅಲ್ಲೋ ಒಂದು ಪ್ರದೇಶಗಳನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಡಾಕ್ಟರ್ ಬ್ರೋ ಮಾಡ್ತಾ ಇದ್ದಾರೆ. ನಮಗೆ ಹೆಮ್ಮೆ ಇದೆ, ಖುಷಿ ಇದೆ. ಆದರೆ ಅವರು ಇತ್ತೀಚೆಗೆ ಒಂದು ನಮ್ಮ ಯಾತ್ರೆ ಅನ್ನೋದೊಂದು ಇಲ್ಲಿಗಲ್ ಏನೋ ಒಂದು ಅಗ್ರಿಗೇಟರ್ ಸಂಸ್ಥೆ ಇದೆ. ಆ ಸಂಸ್ಥೆಗೆ ಒಂದು ಪ್ರಮೋಷನ್ ವಿಡಿಯೋವನ್ನು ಮಾಡಿಕೊಟ್ಟಿದ್ದಾರೆ. ಅದರ ಬಗ್ಗೆ ಅವರು ಹಿನ್ನೆಲೆ ಚೆಕ್ ಮಾಡಿದ್ರೋ ಏನೋ ನಮಗಂತೂ ಗೊತ್ತಿಲ್ಲ. ಇವತ್ತು ಚಾಲಕರಿಗೆ ಒಳ್ಳೇದು ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನಿಮ್ಮನ್ನ ಹತ್ರ ನಾವು ಕಮಿಷನ್ ತಗೊಳ್ಳಲ್ಲ, ಮತ್ತೊಂದು ತಗೊಳ್ಳಲ್ಲ ಅಂತ ಹೇಳಿ ಚಾಲಕರಿಗೆ ಭರವಸೆಗಳನ್ನು ಕೊಟ್ಟು ಆ ಕಂಪ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಏನು ಕೂಡ ತಗೊಳ್ಳಲ್ಲ. ಇತ್ತೀಚೆಗೆ ಈಗ ನಮ್ಮನ್ನು ಹೇಳ್ದೇ ಕೇಳ್ದಂಗೆ ನಮ್ಮ ಅಕೌಂಟಿಂದ ಪ್ಲಾಟ್ಫಾರ್ಮ್ ಚಾರ್ಜ್ ಅಂತೇಳಿ 25 ರೂಪಾಯಿ ಕಟ್ ಮಾಡ್ತಾರೆ. ಇದ್ರ ಬಗ್ಗೆ ನಮಗೂ ಕೂಡ ಪ್ರಶ್ನೆ ಮಾಡಿದ್ರೆ, ಇಲ್ಲ ಇದು ಪ್ಲ್ಯಾಟ್ಫಾರ್ಮ್ ತಗೋತೀವಿ ಅಂತ ಹೇಳಿ ಇದೇ ರೀತಿ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಒಂದು, ನಾವು ಏನೂ ತೊಗೊಳ್ಳಲ್ಲ ನಿಮ್ಮ ಹತ್ರ, ನಿಮಗಾಗೆ ಬಂದಿರುವಂಥ ಆಪು ಅಂತ ಹೇಳಿದರು. ಈ ರೀತಿಯಾಗಿ ಈಗ ಹೇಳ್ದೇ ಕೇಳ್ದಂಗೆ ನಮ್ಮ ಹತ್ರ ದುಡ್ಡನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಬ್ರೋ ಅವರಿಗೆ ಇಡೀ ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗಿದ್ದಾರೆ ಅಂತೇಳಿ ಅವರನ್ನು ಪ್ರಮೋಷನ್ಗೆ ಅಪ್ರೋಚ್ ಮಾಡಿ ಅವರು ವಿಡಿಯೋವನ್ನು ಮಾಡಿಸಿದ್ದಾರೆ. ದಯಮಾಡಿ ಡಾಕ್ಟರ್ ಬ್ರೋ ಅವರಿಗೆ ಮನವಿ ಮಾಡ್ಕೊಳ್ತೇವೆ, ಚಾಲಕರಿಗೆ ಮಾರ್ಕವಾದಂಥ ಇಂಥ ಒಂದು ಅಗ್ರಿಗೇಟರ್ಸ್ ಸಂಸ್ಥೆಗಳ ವಿರುದ್ಧ ನೀವು ಯಾವುದೇ ಪ್ರಮೋಷನನ್ನು ಮಾಡೋಕ್ಕೆ ಹೋಗಬೇಡಿ ಅನ್ನೋದನ್ನು ನಾವು ನಿಮಗೆ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಿದ್ದೇವೆ. ಯಾವುದೇ ರೀತಿಯಾಗಿ ನಿಮ್ಮನ್ನು ಅವಶ್ಯ ಶಬ್ದಗಳಿಂದ ನಿಂದನೆ ಮಾಡುವಂತಹ ಯಾವುದೇ ರೀತಿಯಾಗಿ ನಾವು ಮಾಡಲ್ಲ. ಯಾಕೆ ಅಂತಂದರೆ ಯಾವುದೋ ಒಂದು ಈ ಥರ್ಡ್ ಕ್ಲಾಸ್ ವಿಡಿಯೋಗೋಸ್ಕರ ನಾವು ನಿಮ್ಮನ್ನು ಕಳ್ಕೊಳ್ಳೋಕೆ ನಾವು ಇಷ್ಟಪಡಲ್ಲ. ಹಾಗಾಗಿ ನಮ್ಮ ಒಂದು ಚಾಲಕರ, ನಮ್ಮ ಕರ್ನಾಟಕದವರಾಗಿ ನೀವು ನಮ್ಮ ಚಾಲಕರಿಗೋಸ್ಕರ ಒಳ್ಳೆಯದಾದಂತಹ ವಿಡಿಯೋಗಳನ್ನು ಮಾಡ್ತಾ ಇದ್ದೀರಿ, ಅದಕ್ಕೆ ಅಪ್ರಿಷಿಯೇಟ್ ಇದೆ. ಆದರೆ ಇಂಥ ದರಿದ್ರ ಕಂಪ್ನಿಗಳಿಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಪ್ರಮೋಷನನ್ನು ಮಾಡೋಕ್ಕೆ ಹೋಗ್ಬೇಡಿ. ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಇಂಥ ಒಂದು ರ್ಯಾಪಿಡೋ ಆಗಿರ್ಬೋದು, ನಿಮ್ಗೆ ಏನಾರು ನೆಕ್ಸ್ಟ್ ಟೈಮ್ ಏನಾರು ಅಪೋಸ್ ಬಂತು ಅಂತ ಅಂದರೆ ದಯಮಾಡಿ ಇಂಥ ಒಂದು ಕಂಪ್ನಿಗಳ ಪ್ರಮೋಷನ್ ಮಾಡೋಕ್ಕೆ ಹೋಗ್ಬೇಡಿ. ನಮಗೆ ಒಂದು ಮಾರ್ಕವಾಗಿದೆ. ನಾವು ಏನೋ ಹೋರಾಟಗಳು ಮತ್ತೊಂದು ಎಲ್ಲ ರೀತಿಯಾಗಿ ಮಾಡಿದರೂ ಕೂಡ ಇವರಿಗೆ ನಮ್ಮ ಮೇಲೆ ಒಂದು ದರ್ಪವನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಒಂದು ಮನವಿ ಪತ್ರ ಕೊಟ್ಟು ಹೋರಾಟ ಮಾಡಿದ್ರು ಕೂಡ ಯಾವುದೋ ಸ್ಪಂದನೆ ನೀಡ್ತಾಯಿಲ್ಲ. ಅಂಥ ಒಂದು ಎಮ್ಮರವಾಗಿ ದೊಡ್ಡ ಆಲದ ಮರದ ಥರ ಇವರು ಅಗ್ರಿಗೇಟರ್ ಸಂಸ್ಥೆಗಳು ಬೆಳ್ಕೊಂಡಿದ್ದಾರೆ. ಹಾಗಾಗಿ ಡಾಕ್ಟರ್ ಬ್ರೋ ಅವರಿಗೆ ಹೇಳಕ್ಕೆ ಬಯಸ್ತೇವೆ, ಏನು ನಿನ್ನೆನೋ ಮೊನ್ನೆನೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ದಯಮಾಡಿ ಅದನ್ನು ಡಿಲೀಟ್ ಮಾಡಿ. ಚಾಲಕರ ಹತ್ರ ಎರಡು ಮಾತಾಡಬೇಕು ನೀವು ಇದ್ರ ಬಗ್ಗೆ ಅನ್ನೋದನ್ನು ನಾನು ಈ ಮುಖಾಂತರ ಡಾಕ್ಟರ್ ಬ್ರೋ ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ ಮತ್ತು ಕೇಳಕ್ಕೆ ಬಯಸ್ತೇನೆ. ನಮ್ಮದು ಒಂದು ಅಂಬೆಲ್ ರಿಕ್ವೆಸ್ಟ್ ನಿಮ್ಮ ಹತ್ರ, ದಯಮಾಡಿ ಇಂಥ ಕಂಪ್ನಿಗಳಿಗೆ ಪ್ರಮೋಷನನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾವುದೇ ಒಂದು ಹೀರೋ ಆಗಲಿ, ಮತ್ತೊಂದಾಗಲಿ, ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯಾರು ಕೂಡ ಒಂದು ಫೇಮಸ್ ಆಗಿರುವಂತಹ ಯೂಟ್ಯೂಬರ್ಸ್ ಆಗಲಿ ದಯಮಾಡಿ ಮಾಡೋಕ್ಕೆ ಹೋಗ್ಬೇಡಿ ಅನ್ನೋದನ್ನು ನಾನು ಈ ಮುಖಾಂತರ ಎಲ್ಲ ನಮ್ಮ ಯೂಟ್ಯೂಬರ್ಸಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಪ್ರಮೋಷನ್ ವಿಡಿಯೋ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಈ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.